ನಾಡದೋಣಿ ಮೀನುಗಾರಿಕೆ ಈ ಬಾರಿ ನಷ್ಟದಲ್ಲೇ ಮುಗಿದಿದೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆ ಬಾರದೇ ಇರೋದ್ರಿಂದ ಸಾಂಪ್ರದಾಯಿಕ ಮೀನುಗಾರಿಕೆಗೆ ತೊಂದರೆಯಾಗಿತ್ತು. ಇದೀಗ ಸ್ವಲ್ಪ ಮಳೆ ಬೀಳ್ತಿರುವಾಗಲೇ ನಾಡದೋಣಿ ಮೀನುಗಾರಿಕೆ ಮುಗಿದಿದ್ದು ಯಾಂತ್ರೀಕೃತ ಮೀನುಗಾರಿಕೆಯ ಅವಧಿ ಶುರುವಾಗಿದೆ. ಮೀನುಗಾರಿಕಾ ಕಾರ್ಮಿಕರು ಮಾಲಕರಾಗಿ ದುಡಿಯುವ ಸಾಂಪ್ರದಾಯಿಕ ಮೀನುಗಾರಿಕೆ ಕೈಕೊಟ್ಟು ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಕರಾವಳಿಯಲ್ಲಿ ನಡೆಯುವಂತಹ ಸಮುದ್ರದ ಮೀನುಗಾರಿಕೆಯಲ್ಲಿ ಎರಡು ಬಗೆ, ಒಂದು ಯಾಂತ್ರೀಕೃತ ಮೀನುಗಾರಿಕೆ ಆದರೆ ಮತ್ತೊಂದು ನಾಡದೋಣಿ ಮೀನುಗಾರಿಕೆ. ಮಳೆಗಾಲದಲ್ಲಿ ಬಹಳ ಮುಖ್ಯವಾಗಿ ನಾಡದೋಣಿ ಮೀನುಗಾರಿಕೆಯನ್ನು ನಡೆಸ್ತಾರೆ. ಒಳ್ಳೆ ಮಳೆ ಬಂದಾಗ ಹೇರಳವಾದ ಮೀನು ಸಿಗುತ್ತೆ ಅನ್ನುವಂಥದ್ದು, ಅಂದರೆ ಸಾಂಪ್ರದಾಯಿಕ ರೀತಿಯಲ್ಲಿ ನಡೆಸುವಂಥ ಮೀನುಗಾರಿಕೆ. ದುರದೃಷ್ಟವಶಾತ್ ಈ ಬಾರಿ ಆಳ ಸಮುದ್ರ ಮೀನುಗಾರಿಕೆ ಆರಂಭ ಆಗುವ ದಿನಗಳು ಹತ್ತಿರ ಆದರೂ ಕೂಡ ನಾಡದೋಣಿ ಮೀನುಗಾರಿಕೆಗೆ ಅಂಥ ಒಂದು ಒಳ್ಳೆಯ ದಿನಗಳು ಕಾಲ ಕೂಡಿ ಬಂದಿಲ್ಲ ಅಂತಲೇ ಹೇಳಬೇಕು. ಈಗ ಕಳೆದ ಒಂದು ವಾರದಲ್ಲಿ, ಒಂದು 10 ದಿನದಲ್ಲಿ ಸಾಕಷ್ಟು ಮಳೆ ಆಗಿದೆ. ಅದರ ಒಂದಿಷ್ಟು ಲಾಭ ಪಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಕಡಲಿಗೆ ಇಳಿತಾ ಇರುವಂಥ ನಾಡದೋಣಿಗಳನ್ನು, ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ನಡೆಸುವಂಥ ಸಣ್ಣ ಪುಟ್ಟ ದೋಣಿಗಳನ್ನು ನಾವು ನೋಡ್ಬೋದು. ಪಕ್ಕದಲ್ಲೇ ಲಂಗರು ಹಾಕಿರುವಂಥ ದೊಡ್ಡ ದೊಡ್ಡ ಬೋಟ್ಗಳಿದ್ದರೆ ಅದರ ಇನ್ನೊಂದು ಮಗ್ಗುಲಲ್ಲಿ ನಾಡದೋಣಿಗಳು ಮೀನುಗಾರಿಕೆಯನ್ನು ಮುಗಿಸಿ ಬರ್ತಾ ಇರುವಂಥದ್ದು ಮತ್ತು ಸ್ಥಳೀಯವಾಗಿ ನದಿ ಸಮುದ್ರವನ್ನು ಸೇರುವಂಥ ಒಂದು ಪ್ರದೇಶ ಇದೆ. ಅಲ್ಲಿ ಒಂದಿಷ್ಟು ಏನಾದರೂ ಸಿಗುತ್ತಾ ಅಂತ, ತಮ್ಮ ಮೀನುಗಾರಿಕೆಯ ಕೊನೆಯ ದಿನಗಳಲ್ಲಾದರೂ ಏನಾದರೂ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ನಾಡದೋಣಿ ಮೀನುಗಾರಿಕೆ ನಡೀತಾ ಇರುವಂಥದ್ದನ್ನು ನಾವು ನೋಡ್ಬೋದು. ಹೆಚ್ಚಾಗಿ ಏನು ಅಂತಂದರೆ ಮೇ ಕೊನೆ ಭಾಗದಲ್ಲಿ ಯಾವಾಗ ಆಳ ಸಮುದ್ರ ಮೀನುಗಾರಿಕೆ ಕೊನೆಗೊಳ್ಳುತ್ತೋ ಆ ತಕ್ಷಣದಲ್ಲಿ ಒಳ್ಳೆಯ ಮಳೆ ಆಗುತ್ತೆ, ವಿಪರೀತವಾದ ಮಳೆ ಆಗುತ್ತೆ. ಕಡಲ ತೀರಕ್ಕೆ ಹೊಂದಿಕೊಂಡಿರುವಂಥ ಗ್ರಾಮಗಳಲ್ಲಿ ಒಳ್ಳೆಯ ಮಳೆ ಆದಾಗ ಮತ್ತು ಘಟ್ಟ ಪ್ರದೇಶದಲ್ಲಿ ಒಳ್ಳೆಯ ಮಳೆಗಳಾದಾಗ ಅಲ್ಲಿಯ ಮಳೆಯ ನೀರು ನದಿಯ ಮೂಲಕ ಹರಿದು ಬರುತ್ತೆ. ಅಲ್ಲಿ ಹೇರಳವಾದ ಆಹಾರ ವಸ್ತುಗಳು ಮೀನಿಗೆ ಸಿಗುತ್ತೆ. ಅದು ಸಮುದ್ರ ಸೇರುವಾಗ ನಾಡದೋಣಿ ಮೀನುಗಾರಿಕೆ ವಿಪುಲವಾಗಿ ನಡೆಯುವಂಥದ್ದು. ಅದು ಬೇರೆ ಬೇರೆ ರೀತಿಯಲ್ಲಿ, ಅದು ದೋಣಿಗಳನ್ನು ಇಳಿಸಿ ನಡೆಸುವಂಥದ್ದು ಇರ್ಬೋದು, ಕೈರಂಪಣಿ ಬಲೆಯನ್ನು ಹಾಕುವ ಮೂಲಕ ನಡೆಸುವಂಥ ಮೀನುಗಾರಿಕೆ ಇರ್ಬೋದು. ಈ ಎಲ್ಲ ಮೀನುಗಾರಿಕೆ ಕೂಡ ಆ ಮಳೆಗಾಲದಲ್ಲಿ ಚೇತರಿಸಿಕೊಳ್ಳುವಂಥದ್ದನ್ನು ನಾವು ನೋಡಿದ್ದೇವೆ. ಬಹಳ ಅಪಾಯಕಾರಿ ಮೀನುಗಾರಿಕೆ ಆದರೂ ಕೂಡ ಯಾರು ಈ ಆಳ ಸಮುದ್ರ ಬೋಟುಗಳಲ್ಲಿ ದುಡಿತಾರೆ ನೋಡಿ, ಆ ಮೀನುಗಾರ ಕಾರ್ಮಿಕರೇ ಎಲ್ಲರೂ ಸೇರಿ ತಮ್ಮದೇ ಒಂದು ಉದ್ಯಮ ಅನ್ನುವ ರೀತಿಯಲ್ಲಿ ನಾಡದೋಣಿ ಮೀನುಗಾರಿಕೆಯನ್ನು ನಡೆಸ್ತಾ ಬಂದಿದ್ದಾರೆ. ಸೊ ಆ ರೀತಿಯ ಒಂದು ನಾಡದೋಣಿ ಮೀನುಗಾರಿಕೆಗೆ ಈ ಬಾರಿ ತುಂಬ ನಷ್ಟ ಆಗಿದೆ. ಬಿಸಿಲಿನ ವಾತಾವರಣ ಇದ್ದಾಗ ಸಮುದ್ರದ ತೀರ ಪ್ರದೇಶಗಳಿಗೆ ಹೆಚ್ಚಾಗಿ ಮೀನುಗಳು ಬರುವುದಿಲ್ಲ. ತೀರ ಪ್ರದೇಶಕ್ಕೆ ಮೀನುಗಳು ಬರುವುದಿಲ್ಲ ಅಂತಾದಾಗ ಸಹಜವಾಗಿಯೇ ನಾಡದೋಣಿಗಳಿಗೆ, ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುವಂಥ ಬಲೆಗಳಿಗೆ ಮೀನು ಬೀಳೋದಿಲ್ಲ. ಅದರಿಂದ ನಷ್ಟ ಆಗುತ್ತೆ. ಈಗ ಸ್ವಲ್ಪ ಮಳೆ ಬಂದಿದೆ, ಆ ಮಳೆಯ ಲಾಭವನ್ನು ಪಡೆದು ಏನಾದರೂ ಮೀನುಗಾರಿಕೆ ಮಾಡಬಹುದಾ ಅನ್ನುವಂಥ ದೃಷ್ಟಿಯಿಂದ ನಾಡದೋಣಿಗಳು ಸಜ್ಜಾಗ್ತಾ ಇವೆ. ಕೆಲವು ನಾಡದೋಣಿಗಳು ಮೀನುಗಾರಿಕೆಯನ್ನು ಮುಗಿಸಿ ಬರ್ತಾ ಇದೆ. ಒಟ್ಟಾರೆ ಕೋಟ್ಯಾಂತರ ರೂಪಾಯಿ ನಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಏನು ಲಾಭ ಆದರೂ ಕೂಡ ಆ ಲಾಭ ಸಿಗುವಂಥದ್ದು ನೇರವಾಗಿ ಅದು ದುಡಿಯುವಂಥ ಮೀನುಗಾರ ಕಾರ್ಮಿಕರಿಗೆ, ಯಾಕಂದರೆ ಅವರೇ ಇದನ್ನು ನಡೆಸುವಂಥದ್ದು. ಸೊ ಆ ದೃಷ್ಟಿಯಿಂದ ದುಡಿಮೆ ಮಾಡುವಂಥ ಮೀನುಗಾರರಿಗೆ ಈ ಬಾರಿ ತುಂಬಾ ನಷ್ಟ ಆಗಿದೆ. ಮತ್ತು ಮಳೆಗಾಲದಲ್ಲಿ ಸಿಗುವಂಥ ತಾಜಾ ಮೀನುಗಳ ಲಭ್ಯತೆ ಕೂಡ ಕಡಿಮೆ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಇನ್ನೇನು ಆಳ ಸಮುದ್ರ ಮೀನುಗಾರಿಕೆ ಆರಂಭ ಆಗುವಂಥ ಸಂದರ್ಭ ಬಂತು. ಇವರೆಲ್ಲ ಅಲ್ಲಿ ಹೋಗಿ ದುಡಿಬೇಕು. ನಾಡದೋಣಿಗಳಲ್ಲಿ ಮೀನು ಸಿಕ್ಕಿಲ್ಲ, ಅಲ್ಲಾದರೂ ಮೀನು ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ಮೀನುಗಾರರು ಇರುವಂಥದ್ದು. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.